ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದಂತೂ ತುಂಬ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಲ್ಲರೂ ಗೃಹಲಕ್ಷ್ಮಿ ಹಣವನ್ನು ತೊಗೊತಾ ಇದ್ದೀರಾ. ಸೊ ನೀವು ಗೃಹಲಕ್ಷ್ಮಿಯರಾಗಿದೆ, ಗೃಹಲಕ್ಷ್ಮಿ ಹಣ ತೊಗೊತಾ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ನಿಮಗಾಗಿನೇ ಇರೋದು. ಯಾಕಂತ ಹೇಳಿದರೆ 52,000 ಜನರ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಡೆ ಇಟ್ಟಿದ್ದಾರೆ. 52,000 ಜನರನ್ನು. ಯಾಕೆ ಏನು ಅಂತ ಕಾರಣನ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಸೊ ಇದರಲ್ಲಿ ನಿಮ್ಮಗಳ ಹೆಸರು ಸಹ ಇರಬಹುದು. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮಹಿಳೆಯರು ಏನಾದರೂ ಒಂದು ಬಿಸ್ನೆಸ್ಸನ್ನು ಮಾಡಬೇಕು, ನಾವು ಹೊಸ ಉದ್ಯಮಕ್ಕೆ ಕಾಲಿಡಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಎಡವಟ್ಟುಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಆ ಒಂದು ಕೆಲವೊಂದು ಎಡವಟ್ಟುಗಳಂತ ಹೇಳಿದ್ರೆ ತಪ್ಪಾಗುತ್ತೆ. ಬಟ್ ಅವರೊಂದು ಹೊಸ ಉದ್ಯಮಕ್ಕೆ ಕಾಲಿಡಬೇಕು ಅಂತೇಳಿ ಒಂದು ಹೆಜ್ಜೆಯನ್ನು ಮುಂದಿಟ್ಟಾಗ ಅದು ಇನ್ನೊಂದು ಕಡೆ ಹೊಡೆತ ಕೊಡುತ್ತೆ ಅನ್ನೋದು ಗಮನದಲ್ಲಿ ಇರೋದಿಲ್ಲ. ಸೊ ಸರ್ಕಾರ ಯಾವ ಟೈಮಿಗೆ ಯಾವ ರೀತಿಯಾಗಿ ಒಂದು ಶಾಕಿಂಗ್ ನ್ಯೂಸ್ಗಳನ್ನು ಕೊಡುತ್ತೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಯಾರೆಲ್ಲ BPL ಕಾರ್ಡ್ ಹೋಲ್ಡರ್ಸ್ ಇದ್ದೀರಾ ಅಥವಾ ಗೃಹಲಕ್ಷ್ಮಿ ಯೋಜನೆ ತೊಗೊತಾ ಇದ್ದೀರಾ, ಸೊ ನೀವುಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಉದ್ಯಮಕ್ಕೆ ಕೈ ಹಾಕೋದಕ್ಕಿಂತ ಮುಂಚೆ ಆ ಉದ್ಯಮದಲ್ಲಿ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅದನ್ನು ಮಾಡಿಸಿದ್ರೆ ನಮಗೆ ಏನು ಪರ್ಸನಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಈ ಒಂದು ಉದ್ಯಮಕ್ಕೆ ನೀವು ಕಾಲಿಡಬೇಕಾಗುತ್ತೆ ಅಥವಾ ಯಾವುದೋ ಒಂದು ದಾಖಲಾತಿಯನ್ನು ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಸೊ ಗೃಹಲಕ್ಷ್ಮಿ ಯೋಜನೆಯ ಇವಾಗ ಆಲ್ರೆಡಿ 25ನೇ ಕಂತು ಬಂದಿದೆ. ಸೊ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದರೆ 52,000 ಜನರ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಡೆ ಇಟ್ಟಿದ್ದಾರೆ. ಕಾರಣ ಕೇಳಿದರೆ ಅವರು IT ಪೇಯರ್ ಆಗಿದ್ದಾರೆ. ಬಟ್ IT ಪೇಯರ್ ಟ್ಯಾಕ್ಸ್ ಪೇಯರ್ ಅಂತ ಅಲ್ಲಿ ಶೋ ಆಗ್ತಾ ಇದೆ. ಬಟ್ ಅವರು ಟ್ಯಾಕ್ಸ್ನ ಕಟ್ತಾ ಇಲ್ಲ. ಆದರೆ IT ಫೈಲ್ ಮಾಡಿದ್ದಾರೆ. ಬಟ್ IT ಫೈಲಿಗೂ ಅವರು ಒಳಪಡೋದಿಲ್ಲ. ಆದ್ರೂ ಅವ್ರದ್ದು ಆಕ್ಟಿವ್ ಸ್ಟೇಟಸ್ ಇರೋದ್ರಿಂದ 52,000 ಜನರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಡೆ ಇಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅವ್ರು ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದಾರೆ ಟ್ಯಾಕ್ಸ್ ಪೇಯರ್ ಇರಬಾರ್ದು, IT ಪೇಯರ್ ಇರಬಾರ್ದು. ಸೊ ಅಂಥವರ ಒಂದು BPL ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ, ಗೃಹಲಕ್ಷ್ಮಿ ಯೋಜನೆಯಿಂದ ಒಳಗಡೆ ಇಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಬಟ್ ಇಲ್ಲಿ ಹೌದು GST ಮಾಡಿಸಿದ್ದಾರೆ, ಆ್ಯಕ್ಟಿವ್ ಅಂತ ಇದೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಕೆಲವೊಂದು ಇವಾಗ ಆನ್ಲೈನ್ ಸೇಲ್ ಮಾಡೋದಕ್ಕೆ ಕೆಲವೊಂದು ಆ್ಯಪ್ಗಳಿದ್ದಾವೆ. ಸೊ ಆ ಆ್ಯಪ್ಗಳಲ್ಲಿ ಸೇಲ್ ಮಾಡಲಿಕ್ಕೆ ಏನು ಮಾಡಿದ್ದಾರೆ, ಸೊ GST ಇದ್ದರೆ ನಮಗೆ ಆರ್ಡರ್ಸ್ಗಳೆಲ್ಲ ಜಾಸ್ತಿ ಬರುತ್ತೆ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, GST ಮಾಡಿಸ್ತಾರೆ. ಬಟ್ ಅದರದ್ದು ಮುಂದಿನ ಒಂದು ಪರಿಣಾಮ ಯಾವ ರೀತಿಯಾಗಿ ಬೀರುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಆಮೇಲೆ ಬಿಸ್ನೆಸ್ಸಿಗೆ GST ಇದ್ದರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಯಾರೋ ಹೇಳ್ತಾರೆ. ಸೊ ಅದನ್ನು ನಂಬ್ಕೊಂಡು GST ಮಾಡಿಸ್ತಾರೆ. ಬಟ್ ಅದು ಇವಾಗ ಯಾವ ರೀತಿ ಹೊಡೆತ ಕೊಟ್ಟಿದೆ ಅಂತ ಹೇಳಿದರೆ, ಗೃಹಲಕ್ಷ್ಮಿ ಯೋಜನೆಯಿಂದ ಅವರ ಹೆಸರನ್ನು ತೆಗೆದುಹಾಕಿದ್ದಾರೆ. ಮತ್ತು ಇನ್ನೊಂದು ವಿಚಾರ ಏನಂತೇಳಿದ್ರೆ BPL ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆಮೇಲೆ ಇದಾದ ಬೆನ್ನಲ್ಲೇ ಅವ್ರು ಇನ್ನೊಂದು ವಿಚಾರವನ್ನು ತಿಳಿಸಿದ್ದಾರೆ. ಏನಂತ ಹೇಳಿದರೆ, ಸಪೋಸ್ ಅವ್ರು ಏನಾದರೂ IT ಪೇಯರ್ ಅಥವಾ GST ಪೇಯರ್ ಅಂತೇಳಿ ಕ್ಯಾನ್ಸಲ್ ಆಗಿತ್ತು ಅಂತ ಹೇಳಿದರೆ, ಅವರ ಒಂದು ಆದಾಯ ಮಿತಿ ಮತ್ತು ಅವರ ಒಂದು ರೇಷನ್ ಕಾರ್ಡ್ ಸ್ಥಿತಿ ಮತ್ತು ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಇದೆಲ್ಲ ವೆರಿಫಿಕೇಷನ್ ಆದ ನಂತರ ಅವ್ರು ಏನಾದ್ರೂ ಇದಕ್ಕೆ ಒಳಪಟ್ಟಿಲ್ಲ ಅಂತ ನೋಡೋದಾದರೆ, ಸೊ ನಾವು 15 ದಿನದ ಒಳಗಾಗಿ ಮತ್ತೆ ಅವರ ಸ್ಟೇಟಸನ್ನು ಆ್ಯಕ್ಟಿವ್ ಮಾಡಿಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಸಹ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಹೊಸ ಉದ್ಯಮ ಮಾಡಬೇಕಂತ ಇದ್ದೀರೋ, ಸೊ ಅದಕ್ಕೆ GST ಕ್ರೈಟೀರಿಯಾ ಅನ್ನೋದಿರುತ್ತೆ. ಎಷ್ಟು ಲಕ್ಷ ಬಿಸ್ನೆಸ್ ಮಾಡಿದರೆ ನಮಗೆ GST ಬೇಕಾಗುತ್ತೆ, ಎಷ್ಟು ಲಕ್ಷ ಬಿಸ್ನೆಸ್ವರೆಗೂ ನಾವು GST ಇಲ್ದಲೇ ಮಾಡ್ಬೋದು. ಸೊ ಇದನ್ನೆಲ್ಲ ತಿಳ್ಕೊಳ್ಳಿ. ಅದರಲ್ಲೂ ನಮ್ಮ ಮಹಿಳೆಯರು ಏನು ಮಾಡ್ತಾರೆ, ಯಾರೋ ಒಬ್ಬರು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ನಡೀತಾ ಇದೆ ಅಂದರೆ ನಾವು ಮಾಡ್ಬೋದು ಅಂತ ತಿಳ್ಕೊಂಡಿದ್ದಾರೆ. GST ಇಲ್ದಲೇ ಸಾವಿರಾರು ಬಿಸ್ನೆಸ್ಗಳು ಇದ್ದಾವೆ. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. GST ಮಾಡಿಸೋದಕ್ಕಿಂತ ಮುಂಚೆ ನಮಗೆ ಬರ್ತಕ್ಕಂಥ ಸವಲತ್ತುಗಳು ಸರ್ಕಾರದ ಕೈ ತಪ್ಪು ಹೋಗುತ್ತೆ ಅನ್ನೋದು ಸ್ವಲ್ಪ ನಿಮ್ಮ ಗಮನದಲ್ಲಿ ಇರಲಿ ಅಂತ ಹೇಳ್ತೀನಿ. ಸೊ ಒಟ್ಟಾರೆಯಾಗಿ 52,000 ಜನರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಡೆ ಇಟ್ಟಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಯಾರ ಹೆಸರು ಕೂಡ ಇರ್ಬೋದು. ಸೊ ಒಮ್ಮೆ ನಿಮ್ಮ ಸ್ಟೇಟಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ನೀವು ಟೋಲ್ ಫ್ರೀಗಾದರೂ ಕಾಲ್ ಮಾಡಿ ಅಥವಾ ಆನ್ಲೈನಲ್ಲಾದರೂ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡಿಕೊಂಡ್ರೆ ನಿಮಗೆ ಒಂದು ಕ್ಲಾರಿಟಿಯನ್ನು ಸಿಗುತ್ತೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ತಪ್ಪಾಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಮತ್ತು KYC ಕಡ್ಡಾಯವಾಗಿ ಹೇಳ್ತಾ ಇದ್ದಾರೆ. ಬ್ಯಾಂಕ್ಗಳ ಕಡೆಯಿಂದನೂ ತುಂಬ ಜನ ಕಸ್ಟಮರ್ಗೆ ಕಾಲ್ಸ್ ಬರ್ತಾ ಇದೆ. ಸೊ ಎಲ್ಲರೂ ಎಚ್ಚರಿಕೆಯಿಂದ KYCಯನ್ನು ಮಾಡಿಸ್ಕೊಳ್ಳಿ. ಸೊ ನಿಮಗೂ KYCಯಿಂದ ಹಣ ನಿಂತೋಯ್ತು ಅನ್ನೋ ರೀತಿ ಆಗಬಾರ್ದಲ್ವ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ವಿಡಿಯೋನ ಕೊನೆವರೆಗೂ ನೋಡಿದ್ದೀರೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.